ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಹಬ್ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ನಾವು ಆಸ್ಪತ್ರೆಗೆ ಹೋಗೋದು ಸಾಮಾನ್ಯ. ಇದರಲ್ಲಿ ಏನು ಹೊಸ ವಿಶೇಷತೆ ಇದೆ ಅಂತ ಅಂದ್ಕೋತಾ ಇದ್ದೀರಾ? ಖಂಡಿತವಾಗಲೂ ಇದರಲ್ಲಿ ವಿಶೇಷತೆ ಇದೆ. ನಾವು ಹೋದ ಆಸ್ಪತ್ರೆಯವರು ನಾವು ಕೊಡುವ ಹಣಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನ ಕೊಡದಿದ್ದರೆ, ಅಲ್ಲಿ ನೆಗ್ಲಿಜೆನ್ಸ್ ಅನ್ನ ಮಾಡಿದರೆ, ಆಸ್ಪತ್ರೆಯಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ ಇಲ್ಲದೆ ಇದ್ರೆ, ಹಾಗೆ ನಮ್ಮ ಕಾಯಿಲೆಗೆ ಸರಿಯಾದ ಚಿಕಿತ್ಸೆಯನ್ನ ಸಕಾಲದಲ್ಲಿ ಕೊಡದೆ ಡಾಕ್ಟರ್ಸ್ ಇರ್ಬೋದು, ನರ್ಸ್ ಇರ್ಬೋದು, ಇತರೆ ಆ ಆಸ್ಪತ್ರೆಯ ಯಾವುದೇ ಸಿಬ್ಬಂದಿ ನಮಗೆ ಸರಿಯಾಗಿ ಚಿಕಿತ್ಸೆಯನ್ನ ನೀಡದೆ ನಮ್ಮ ಕಾಯಿಲೆ ಉಲ್ಬಣ ಆದ್ರೆ ಅಥವಾ ಅವರು ನೆಗ್ಲಿಜೆನ್ಸ್ ಮಾಡಿರೋದ್ರಿಂದ ರೋಗಿ ಮರಣ ಹೊಂದಿದರೆ ಏನು ಮಾಡಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಖಂಡಿತವಾಗಲೂ ಇಂಥವರಿಗಾಗಿಯೇ ಗ್ರಾಹಕ ನ್ಯಾಯಾಲಯ ಎಂಬ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಗ್ರಾಹಕ ನ್ಯಾಯಾಲಯಗಳು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇರ್ತವೆ. ಈ ಒಂದು ಜಿಲ್ಲಾ ನ್ಯಾಯಾಲಯದ ತೀರ್ಪು ನಿಮಗೆ ಅಸಮರ್ಪಕ ಆಗಿದೆ ಅಂತಂದ್ರೆ, ಜಿಲ್ಲಾ ವ್ಯಾಪ್ತಿಯ ಗ್ರಾಹಕರಿಗೆ ತೊಂದರೆಯಾದರೆ, ಸೇವಾ ನ್ಯೂನ್ಯತೆ ಆದರೆ ಜಿಲ್ಲಾ ನ್ಯಾಯಾಲಯಕ್ಕೆ ನೀವು ಕೇಸನ್ನು ಹಾಕ್ಕೊಳ್ಬಹುದು. ಜಿಲ್ಲಾ ನ್ಯಾಯಾಲಯದ ಕೋರ್ಟಿನಲ್ಲಿ ನಿಮಗೆ ಸರಿಯಾಗಿ ನ್ಯಾಯ ಸಿಗಲಿಲ್ಲ ಅಂದರೆ ರಾಜ್ಯ ಗ್ರಾಹಕ ವೇದಿಕೆಗೆ ನೀವು ಅಪೀಲನ್ನು ಹಾಕಬಹುದು. ಅಲ್ಲಿಯೂ ಕೂಡ ನಿಮಗೆ ಸರಿಯಾಗಿ ನ್ಯಾಯ ಸಿಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟಿನ ಕದ ತಟ್ಟಿ ಅಲ್ಲಿ ಒಬ್ಬ ಗ್ರಾಹಕರಾಗಿ ನೀವು ನ್ಯಾಯದಾನಕ್ಕೆ ಮೊರೆ ಹೋಗಬಹುದು. ಗ್ರಾಹಕ ಕೋರ್ಟಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ್ದೀನಿ. ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, 2011 ಮಾರ್ಚ್ 29ರಂದು ಪುತ್ತೂರು ತಾಲೂಕಿನ ಕೆಮ್ಮಿಂಜೆ ಗ್ರಾಮದ ಬಾಣಂತಿ ಒಬ್ಬಳು ದರ್ಬೆಯ ನಿಸರ್ಗ ಹೆಲ್ತ್ ಸೆಂಟರ್ಗೆ ಅಡ್ಮಿಟ್ ಆಗ್ತಾರೆ. ಅಲ್ಲಿ ಬಾಣಂತಿಗೆ ಸರಿಯಾಗಿ ಆರೈಕೆ ಮಾಡದೆ, ಸಕಾಲದಲ್ಲಿ ಆಕೆಗೆ ಚಿಕಿತ್ಸೆಯನ್ನ ಕೊಡದೆ ಆಕೆ ಮರಣವನ್ನ ಅಪ್ಪುತ್ತಾಳೆ. ಈ ಒಂದು ಮರಣ ಡಾಕ್ಟರ್ಸ್ ನೆಗ್ಲಿಜೆನ್ಸ್ ಮತ್ತು ಆಸ್ಪತ್ರೆ ನೆಗ್ಲಿಜೆನ್ಸ್ ಅಂತ ಹೇಳಿ ಆ ಬಾಣಂತಿಯ ಗಂಡ ಗಣೇಶ್ ಬಂಗೇರ ಅವರು ದಕ್ಷಿಣೂರಿನ ಗ್ರಾಹಕ ನ್ಯಾಯಾಲಯದ ಕದವನ್ನ ತಟ್ಟುತ್ತಾರೆ. ಅಲ್ಲಿ 2017ರಲ್ಲಿ ಸರಿಯಾದ ಸಾಕ್ಷಿ ಆಧಾರ ಇಲ್ಲ ಅಂತ ಹೇಳಿ ಪ್ರಕರಣ ವಜಾ ಆಗ್ತದೆ. ನನ್ನ ಹೆಂಡತಿಯ ಸಾವಿಗೆ ದರ್ಬೆಯ ನಿಸರ್ಗ ಹೆಲ್ತ್ ಸೆಂಟರ್ ಅವರೇ ಕಾರಣ ಆಗಿದ್ದಾರೆ ಅಂತ ಹೇಳಿ ಗಣೇಶ್ ಬಂಗೇರ ಅವರು ಹಾಕಿದ ಪ್ರಕರಣ ವಜಾ ಆದ ನಂತರ ಮಾನ್ಯ ರಾಜ್ಯ ಗ್ರಾಹಕ ನ್ಯಾಯಾಲಯಕ್ಕೆ ಗಣೇಶ್ ಬಂಗೇರ ಅವರು ಅಪೀಲನ್ನು ಹಾಕ್ತಾರೆ. ಆ ಅಪೀಲನ್ನ ವಿಚಾರಣೆಗೆ ತೆಗೆದುಕೊಂಡಂತಹ ರಾಜ್ಯ ಗ್ರಾಹಕ ನ್ಯಾಯಾಲಯದ ನ್ಯಾಯಾಧೀಶರು ಆ ಪ್ರಕರಣವನ್ನ ಮರು ವಿಚಾರಣೆ ಮಾಡಬೇಕು ಅಂತ ಹೇಳಿ ಮತ್ತೆ ಮಂಗಳೂರಿನ ಗ್ರಾಹಕ ನ್ಯಾಯಾಲಯಕ್ಕೆ ವಾಪಸ್ ಕಳಿಸ್ತಾರೆ. ಗ್ರಾಹಕ ನ್ಯಾಯಾಲಯ ಪ್ರಕರಣವನ್ನ ಮತ್ತೊಮ್ಮೆ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆ ಆಸ್ಪತ್ರೆಯ ನೆಗ್ಲಿಜೆನ್ಸ್ ಇಂದನೇ ಗಣೇಶ್ ಬಂಗೇರ ಅವರ ಹೆಂಡತಿ ಭಾವನಪ್ಪಿರುವುದು ತಿಳಿದು ಬರ್ತದೆ. ಹಾಗಾಗಿ ಈ ಪ್ರಕರಣದಲ್ಲಿ ಆಸ್ಪತ್ರೆಯ ನೆಗ್ಲಿಜೆನ್ಸ್ ಮತ್ತೆ ಡಾಕ್ಟರ ನೆಗ್ಲಿಜೆನ್ಸ್ ಕಂಡು ಬಂದಿರುವ ಕಾರಣದಿಂದ ಬಾಣಂತಿಯ ಗಂಡ ಗಣೇಶ್ ಬಂಗೇರ್ ಅವರಿಗೆ 10 ಲಕ್ಷ ರೂಪಾಯಿಯನ್ನ ಆ ಆಸ್ಪತ್ರೆಯವರು ಕೊಡಬೇಕು. ಮತ್ತೆ ಪ್ರಕರಣ ದಾಖಲಾದ ದಿನಾಂಕದಿಂದ 6% ಬಡ್ಡಿಯನ್ನ ಸೇರಿಸಿ ಜೊತೆಗೆ ಪ್ರಕರಣದ ಖರ್ಚು ವೆಚ್ಚಗಳನ್ನ ಕೊಡಬೇಕು ಅಂತೇಳಿ ಮಂಗಳೂರಿನ ಗ್ರಾಹಕ ನ್ಯಾಯಾಲಯ ತೀರ್ಪನ್ನ ನೀಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಬಂಗೇರ ಅವರು ಕೇಸಿನ ಶೀಟ್ ಅನ್ನ ಕೊಡಿ, ಹಾಗೆ ಡಿಸ್ಚಾರ್ಜ್ ಸಮ್ಮರಿಗಳನ್ನ ಕೊಡಿ, ತಮ್ಮ ಹೆಂಡತಿಯ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಆ ಆಸ್ಪತ್ರೆಯನ್ನ ಸಂಪರ್ಕ ಮಾಡಿರ್ತಾರೆ. ಆಸ್ಪತ್ರೆಯವರು ಅದನ್ನೆಲ್ಲ ಕೊಡ್ಲಿಕ್ಕೆ ನಿರಾಕರಣೆಯನ್ನ ಕೂಡ ಮಾಡ್ತಾರೆ. ಇದು ಕೂಡ ಅವರ ಸೇವಾ ನ್ಯೂನ್ಯತೆ ಆಗಿದೆ, ಆ ಆಸ್ಪತ್ರೆಯವರ ವೃತ್ತಿ ನಿಯಮದ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಗ್ರಾಹಕ ನ್ಯಾಯಾಲಯ ಸೂಕ್ಷ್ಮವಾಗಿ ಗಮನಿಸಿ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನ 6% ಬಡ್ಡಿಯೊಂದಿಗೆ ಕೊಡಬೇಕು ಅಂತೇಳಿ ಆದೇಶವನ್ನು ನೀಡಿದೆ. ಫ್ರೆಂಡ್ಸ್, ನೀವು TV ಅಂಗಡಿಗೆ ಹೋಗ್ತೀರಿ, ರೇಡಿಯೋ ಯಾವುದೇ ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ಹೋಗ್ಬೋದು, ಕಾರ್ ತಗೊಳ್ಬೋದು, ಯಾವುದೇ ಒಂದು 2 ವೀಲರ್ಗಳನ್ನು ತಗೋಬೋದು, ಯಾವುದೇ ಆಸ್ಪತ್ರೆಗಳೇ ಹೋಗ್ಬೋದು. ನೀವು ಗ್ರಾಹಕರು ಅಂತೇಳಿ ಅನ್ಸ್ಕೊಳ್ತೀರಾ. ನೀವು ಕೊಡುವ ದುಡ್ಡಿಗೆ ಆ ಶೋರೂಮ್ನವರು, ಆ ಆಸ್ಪತ್ರೆಯವರು ಸರಿಯಾಗಿ ನಿಮಗೆ ಸೇವೆಯನ್ನು ಕೊಡಬೇಕಾಗ್ತದೆ, ಸರ್ವಿಸನ್ನು ಕೊಡಬೇಕಾಗ್ತದೆ, ಸರಿಯಾಗಿ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅವರು ಕೊಟ್ಟಿರುವಂತಹ ಗ್ಯಾರಂಟಿ ವಾರಂಟಿ ಕಾರ್ಡ್ಗಳ ಅವಧಿಯ ಉಲ್ಲಂಘನೆ ಆದಾಗ ನೀವು ಗ್ರಾಹಕ ಕೋರ್ಟು ಅಂತ ಇರ್ತದೆ, ಜಿಲ್ಲೆಗೊಂದು ಕೋರ್ಟು ಸ್ಥಾಪನೆಯಾಗಿದೆ. ಆ ಒಂದು ಗ್ರಾಹಕ ಕೋರ್ಟಿಗೆ ಹೋದರೆ ನಿಮಗೆ ಗ್ರಾಹಕ ನ್ಯಾಯಾಲಯದಲ್ಲಿ ಸರಿಯಾಗಿ ದಾಖಲಾತಿಗಳನ್ನು ಕೊಟ್ಟು ವಾದ ಮಾಡಿದರೆ ನೀವು ಕೊಟ್ಟಿರುವ ಹಣಕ್ಕೆ ಸಹಾಯ ಸಿಗುತ್ತದೆ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗೊಳ್ಳಿ ಸಬ್ ಚಾನಲ್.